ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಆರಾಮಾಗಿದ್ದೀನಿ. ಮತ್ತು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ, ಸ್ವಲ್ಪ ನಾನು ಟೌನಿಗೆ ಹೋಗ್ತಾ ಇದ್ದೀನಿ ಸಾಮಾನು ತರಲಿಕ್ಕೆ, ತರಕಾರಿ ಮತ್ತೆಲ್ಲ ತರಲಿಕ್ಕೆ. ಇದೇ ನಮ್ಮ ಕಾರವಾರ ಊರು. ಆಟೋನೆಲ್ಲ ಕಾಣಿಸ್ತೀನಿ ನಿಮಗೆ ನೋಡಿ. ಮತ್ತು ನೀವೆಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ನನ್ನ ವೀಡಿಯೋ ಎಲ್ಲೆಲ್ಲಿ ತನಕ ಹೋಗ್ತದೆ ಅಂತ ನೋಡಲಿಕ್ಕೆ ಸ್ವಲ್ಪ ನೀವು ಕಮೆಂಟ್ ಹಾಕಿದ್ರೆ ಸಾಕು. ಮತ್ತು ಇದೆ ನೋಡಿ ನಮ್ಮ ಊದು ಟನಲ್ ಕಾರವಾರ. ಇಲ್ಲಿಂದ ಹೋಗ್ತಾ ನಾನು ನನ್ನ ಹತ್ರ ಟ್ರೈಪೋಡ್ ಇಲ್ಲ, ಏನಿಲ್ಲ. ನಾನು ಕೈಯಿಂದನೇ ಮಾಡ್ತಾಯಿದ್ದೀನಿ. ಒಂದು ಕೈಯಿಂದ ಗಾಡಿ ಹೊಡಿತಾ ಇದ್ದೀನಿ, ಒಂದು ಕೈಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಕಡೆಗೆ ನಾನಲ್ಲಿ ಗಾಡಿ ಇಟ್ಟಿದ ಮೇಲೆ ಸಂತ್ರ, ದಾಳಿಂಬೆ, ಜಾಕ್ ಫ್ರೂಟ್ಸ್, ಮಾವಿನ ಹಣ್ಣು, ಪೇರ್ಲೆ ಹಣ್ಣು ಇಟ್ಟಿದ್ರು. ಹೀಗೆ ಸ್ವಲ್ಪ ಜಸ್ಟ್ ವೀಡಿಯೋ ಮಾಡ್ಕೊಂಡೆ, ತೊಗೊಂಡಿಲ್ಲ. ಜಸ್ಟ್ ವೀಡಿಯೋ ಮಾಡಿದೆ. ಕಡೆ ಕಾಂದ ತರಲಿಕ್ಕೆ ಹೋದೆ. ಕಾಂದ 40 ರೂಪೀಸ್ kg ಏನಾಗಿತ್ತು. ಕಾಂದ ತೊಗೊಂಡೆ ನೋಡಿ, ಹಾಕ್ತಾಯಿದ್ದೀನಿ ಕಾಂದ. ಈಗ ಎಷ್ಟು ಬೇಕಷ್ಟು ನನಗೆ ಎಷ್ಟು ಬೇಕಷ್ಟೇ ತೊಗೊಳ್ತೀನಿ. ವೀಕ್ಲಿ ಹೋಗ್ಕೊಂಡು ತರಕಾರಿ ತೊಗೊಂಡು ಬರ್ತೀನಿ ನಾನು. ಕಡೆ ನಂತರ ಹಾಗೆ ಅಲ್ಲಿ ಲಿಂಬು ಎಲ್ಲ ಇಟ್ಟಿದ್ರು, ಅದೆಲ್ಲ ಫೋಟೋ ಹೊಡ್ಕೊಂಡು 20 ರೂಪಾಯಿ ಪೀಸದ್ದು ಒಂದು ಬಾಕ್ಸು. ಅದೂ ಶುಂಠಿನೂ 20 ರೂಪಾಯಿ ಒಂದು. ಮತ್ತು ಸೌತೆಕಾಯಿ, ಲೇಡೀಸ್ ಫಿಂಗರ್, ಮತ್ತು ಕಡಲೆಕಾಯಿ, ಮತ್ತು ಚಿಟ್ಮುಟ್ಕಿ ಎಲ್ಲ ಇದೆ. ನಾನು ಸ್ವಲ್ಪ ತೊಗೊಳ್ತೀನಿ. ಬೀನ್ಸು, ಕ್ಯಾರೆಟ್ ತೊಗೊಳ್ತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲ ತೊಗೊಳ್ಳೋದಿಲ್ಲ, ಎಷ್ಟು ಬೇಕಷ್ಟೇ. ಹೌದು, ಅದೇ ನೋಡಿ ನಮ್ಮ ಕಾರವಾರ ಊರು ಜನ ಮಾರ್ಕೆಟ್, ಸಂಡೇ ಮಾರ್ಕೆಟ್. ಲಿಂಬು ನೋಡಿ, ಲಿಂಬು ತೊಗೊಳ್ತೀನಿ. ಲಿಂಬು ಡೈಲಿ ಅಂದರೆ ಲಿಂಬು ಪಕ್ಕ ತೊಗೊಂಡೇ ತೊಗೊಳ್ತೀನಿ. ಈ 20 ರೂಪೀಸ್ 5-6 ಬರ್ತದೆ. ಕೊತ್ತಂಬರಿ ಮತ್ತು ಮೆಕ್ಕಿ, ಪುದೀನ ತೊಗೊಳ್ತೀನಿ. ಸ್ವಲ್ಪ ಬೆಳಿಗ್ಗೆ ತಿನ್ನಲಿಕ್ಕೆ ಆಗ್ತದೆ. ಮತ್ತು ಕೊತ್ತಂಬರಿ ಸೊಪ್ಪು ಇದು ಬೆಳಿಗ್ಗೆ ಕಟ್ ಮಾಡ್ಕೊಟ್ಟು ತಿಂತಾರೆ. ಮಾವಿನ ಹಣ್ಣು, ಆ್ಯಪಲ್, ಮಾವಿನ ಹಣ್ಣು, ಟೊಮ್ಯಾಟೊ ಎಷ್ಟು 40 ರೂಪೀಸ್ kg ಏನಾಗಿತ್ತು. ಹಾಗೆ ನಾನು ತೊಗೊಂಡಿದ್ದೀನಿ ತರಕಾರಿ ಎಲ್ಲ. ಸ್ವಲ್ಪ ಎಷ್ಟು ಬೇಕು ಅಷ್ಟೇ ತೊಗೊಳ್ತೀನಿ. ಇದು ಬೆಳಿಗ್ಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಲಿಕ್ಕೆ. ಹೀಗೆ ಈವ್ನಿಂಗ್ ಟೈಮಿಗೆ ಬಂದಮೇಲೆ ಚುರುಮುರಿ ಮತ್ತು ಖಾರ ಏನೋ ಇರ್ತದಲ್ಲ, ಸ್ವಲ್ಪ ತಿನ್ನಲಿಕ್ಕೆ ತೊಗೊಳ್ತೀನಿ. ಹೆಚ್ಚಿಲ್ಲ, ಸ್ವಲ್ಪ. ಹೀಗೆ ಮನೆಗೆ ಬಂದಿದ್ದೀನಿ, ಇಟ್ಟಿದ್ದೀನಿ. ಈಗೆಲ್ಲ ಪ್ಯಾಕ್ ಮಾಡಬೇಕು ಫುಲ್ಲು, ಫ್ರಿಜ್ಜಲ್ಲೆಲ್ಲ ಇಡಬೇಕು. ತೆಗಿತೀನಿ ಒಂದೊಂದೇ ನೋಡಿ. ನೋಡಿ ಇಷ್ಟೆಲ್ಲ ಸಾಮಾನು ತೊಗೊಂಡು ಬಂದಿದ್ದೀನಿ. ವೀಕ್ಲಿ ಹೋಗ್ಕೊಂಡು ತೊಗೊಬರ್ತೀನಿ. ಸ್ವಲ್ಪ ಇರ್ತದೆ. ಅದೇ ವೀಕ್ಲಿ ಹೋಗ್ಕೊಂಡು ತೊಗೊಬಂದರೆ ಸ್ವಲ್ಪ ಕಂಟಿನ್ಯೂ ರೆಗ್ಯುಲರ್ ಇರ್ತದೆ. ಒಂದು ವೀಕ್ ತರಲಿಲ್ಲ ಕಡೆಗೆ ಹೀಗೆ ಮಾಡ್ತೇವೆ ಹೋದರೆ ಕಡೆಗೆ ನೆನಪಿರುವುದಿಲ್ಲ. ಅದಕ್ಕೆ ವೀಕ್ಲಿ ಹೋಗಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬರ್ತೀನಿ. ಮೆತ್ತಿ 50 ರೂಪೀಸ್ಗೆ 4-5 ಕೊಟ್ಟಿದ್ರು. ಅದೆಲ್ಲ ಕಟ್ ಮಾಡಿ ಇದು ಪಾಲಿಥೀನ್ ಇರೋದಿಲ್ಲ, ಅದರಲ್ಲಿ ಹಾಕ್ತೀನಿ ಕಟ್ ಮಾಡ್ಕೊಂಡದ್ದು ಮೇಲಿಂದಷ್ಟೇ. ಕೊತ್ತಂಬರಿ ಸೊಪ್ಪು ಮತ್ತು ಅದರಲ್ಲಿ ಪುದೀನಾನೂ ಇದೆ ನೋಡಿ, ಪುದೀನಾನೂ ಉಂಟು ಅಲ್ಲಿ. ಹಸಿಮೆಣಸು, ಸೈಡಿಗಿಡುವ ಟಮಾಟರು, ಮತ್ತು ಇದು ಕಡಲೆ ಟಮಾಟರ್ ಫುಲ್ಲು. ನಮ್ಮ ತಂಗಿನೂ ಬಂದಿದೆ. ನಮ್ಮ ತಂಗಿನೂ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾ ಇದೆ. ಲೋಸಿನ್ ಇಲ್ಲಿ ಇಂಬ್ಲಿ ಹೇಳ್ತಾರೆ ಇದಕ್ಕೆ. ಅದು ಬೆಳಿಗ್ಗೆ ಕಟ್ ಮಾಡ್ಕೊ ತಿನ್ನಬೇಕು, ಹೆಲ್ತಿಗೆ ಚಲೋ ಅದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಗಜ್ರಿ, ಸೌತೆಕಾಯಿ ಸಲಾಡ್ ಬಿ ಮಾಡಲಿಕ್ಕೆ ಬೇಕಾಗ್ತದೆ. ಹೀಗೆ ತೊಗೊಬರುತ್ತೆ. ಶುಂಠಿ ಮತ್ತು ಲಿಂಬು. ಅರ್ಲಿ ಮಾರ್ನಿಂಗ್ ಶುಂಠಿ ಮತ್ತು ಬಿಸಿನೀರು ಸ್ವಲ್ಪ, ಮತ್ತು ಶುಂಠಿ ಸ್ವಲ್ಪ, ಮತ್ತು ಅದಕ್ಕಿಂತ ಹಾಫ್ ಲಿಂಬು ಹಿಂಡ್ಕೊಂಡು ಕುಡಿಬೇಕು. ಬೀನ್ಸ್, ಉಳ್ಳಾಗಡ್ಡಿ. ಇದು ಫ್ರಿಜ್ಜಿನ ಟ್ರೇ, ಇದರಲ್ಲಿ ಏನೇನು ಇಡಬೇಕು ಎಲ್ಲ ಇಡ್ತೀನಿ.
ಟಮಾಟರ್ ಮತ್ತು ಗಜ್ರಿ ಸೌತೆಕಾಯಿ ವಾಶ್ ಮಾಡಿ ತಂದಿಟ್ಟಿದ್ದೀನಿ. ಈಗ ಸ್ವಲ್ಪ ಉತ್ಕೊಂಡು ಅಲ್ಲಿ ಇಡೋದು. ಅದರಲ್ಲಿ ನಾನು ಸ್ವಲ್ಪ ಫಾಸ್ಟ್ ಮಾಡ್ತಾಯಿದ್ದೀನಿ, ಅಂದರೆ ವಿಡಿಯೋ ಸ್ವಲ್ಪ ದೊಡ್ಡ ಆಗೋದು, ಅದಕ್ಕೆ ವಿಡಿಯೋವನ್ನು ಓಡಿಸಿದ್ದೀನಿ. ಸೌತೆಕಾಯಿ ಕ್ಲೀನ್ ಮಾಡ್ಕೊಂಡು ಇಡ್ತೀನಿ. ಸೌತೆಕಾಯಿ ಕ್ಲೀನ್ ಇಟ್ಮೇಲೆ ಗಜ್ರಿ ಅಂತಾರೆ ಇದಕ್ಕೆ. ನಾವು ಈ ಸೈಡ್ ಗಜ್ರಿ ಹಾಗೆ ಕಟ್ತಾರೆ. ಅದೇ ನನ್ನ ವಿಡಿಯೋ ಎಲ್ಲಿ ತನಕ ಹೋಗ್ತದಂತ ನೀವು ಸ್ವಲ್ಪ ಕಮೆಂಟ್ ಹಾಕಿದರೆ ಸಾಕು. ನನ್ನ ವಿಡಿಯೋ ಎಲ್ಲಿ ತನಕ ಹೋಗ್ತದಂತ ನೋಡುವ. ಇಮ್ಲಿ ಇದನ್ನೇ ಬೆಳಿಗ್ಗೆ ತಿನ್ನಬೇಕು, ಹೆಲ್ತಿ ಚಲೋ ಇರ್ತದೆ ಖಾಲಿ ಹೊಟ್ಟೆಯಲ್ಲಿ. ಹಾಂ, ಲಿಂಬುನು ವಾಶ್ ಮಾಡಿ ಇಡ್ತೀನಿ ಇದರಲ್ಲಿ. ಮೆಣಸಿನ ಮೇಲಿಂದೆಲ್ಲ ತೊಟ್ಟು ಮುರ್ಕೊಂಡು ಫಟಾಫಟ, ಇಲ್ಲಾದರೆ ಅದು ಕೊಟ್ಟೆಯಲ್ಲಿ ಹಾಕಿದ್ರೆ ಹಾಗೆ ಕೊಳೆದು ಹೋಗ್ತದೆ. ಅದಕ್ಕೆ ಒಂದು ಕೊಟ್ಟೆಯಲ್ಲಿ ಹಾಕಿ ಎಷ್ಟು ಬೇಕಷ್ಟು ಕಟ್ ಮಾಡ್ತಾ ಇದ್ದೀನಿ. ಅದು ಕಟ್ ಮಾಡ್ತಾ ಅಂದರೆ ಮೇಲಿಂದ ತೊಟ್ಟಿರೋದಿಲ್ಲ, ಅದು ಮುರ್ಕೊಂಡು ಕೊಟ್ಟೆಯಲ್ಲಿ ಹಾಕೋದು. ಅದು ಅಕಸ್ಮಾತ್ ಹೀಗೆ ಇಟ್ಟರೆ ಕೊಳೆದು ಹೋಗ್ತದೆ. ಜಸ್ಟ್ ನೀರು ತಾಗಿದ್ರೆ ಎಲ್ಲ ಹಾಳಾಗಿ ಹೋಗ್ತದೆ. ಅದು ಎಷ್ಟು ಬೇಕಷ್ಟು ಕಟ್ ಮಾಡೋದು. ನಾನು ವಿಡಿಯೋ ಸ್ವಲ್ಪ ಓಡಿಸಿದ್ದೀನಿ, ಅಂದರೆ ಸ್ವಲ್ಪ ವಿಡಿಯೋ ಲಾಂಗ್ ಆಗೋದು, ಅದಕ್ಕೆ ಫಿನಿಶ್ ಇದು ಕಟ್ಕೊಂಡು ಹೇಗಿಡೋದು. ಇದೆಲ್ಲ ಕ್ಲೀನ್ ಮಾಡುವ. ಚಿಟಮುಟ್ಕಿ ಸ್ವಲ್ಪ ತೊಗೊಂಡಿದ್ದೀನಿ, ಅದರಲ್ಲೇ ಹಾಕಿ ಮಧ್ಯೆ ತಗೊಂಡು ಅದರಲ್ಲೇ ಹಾಕಿದ್ದೀನಿ. ಅದಕ್ಕೆ ಈಗ ಕಟ್ಟಿಡ್ತಾ ಇದ್ದೀನಿ. ಹೌದು, ಶುಂಠಿ ಸ್ವಲ್ಪ ಬೇಕಾಗ್ತದೆ. ಇದು 2 ವಾರ ತನಕ ಸಾಕಾಗ್ತದೆ. 2 ವಾರ ತನಕ ಸಾಕಾಗ್ತದೆ ನನಗೆ. ಅದರಲ್ಲಿ ಹೆಚ್ಚು ಇರ್ತದೆ. ಅದು ಪ್ಯಾಕ್ ಮಾಡಿ ಇಟ್ಟುಬಿಡ್ತೀನಿ ಒಂದು ಫ್ರಿಜ್ಜಲ್ಲಿ. ಪ್ಯಾಕ್ ಮಾಡ್ತೀನಿ. ಈ ಬಾಕ್ಸನ್ನು ತೊಗೊಂಡಿದ್ದೆ ಮೀಶೋದಲ್ಲಿ ತೊಗೊಂಡಿದ್ದೆ. ಎಷ್ಟೋ ದುಡ್ಡು ಕೊಟ್ಟಿದ್ದೆ. ಮೀಶೋದಲ್ಲಿ ತೊಗೊಂಡಿದ್ದೆ. 700ಗೆ ತೊಗೊಂಡಿದ್ದೆ. 4-5 ಪೀಸ್. ಚಲೋ ಬರ್ತದೆ. ಪುದೀನ ಚಿಕನ್ ಮಾಡುವಾಗ ಯೂಸ್ ಆಗ್ತದೆ. ಮತ್ತು ಬೆಳಿಗ್ಗೆ ಹೀಗೆ ತಿನ್ನಲಿಕ್ಕೂ ಬೆಳಿಗ್ಗೆ ಹೀಗೆ ತಿನ್ನಲಿಕ್ಕೆ ಮತ್ತು ಪಲಾವ್ ಮಾಡಲಿಕ್ಕೆ ಚಲೋ ಯೂಸ್ ಆಗ್ತದೆ. ಅದಕ್ಕೆ ನಾನು ಖಾಯಂ ಯಾವಾಗಲೂ ತೊಗೊಬರ್ತೇನೆ. ಇದು ಈಗ ನಾನು ತಂದಿದ್ದು ಪುದೀನ 10 ರೂಪೀಸ್ ಒಂದು ಫುಲ್. ಬೀನ್ಸ್ ಪುಲಾವ್ ಮಾಡಲಿಕ್ಕೆ, ಬಾಜಿ ಎಲ್ಲ ಮಾಡಲಿಕ್ಕೆ ಯೂಸ್ ಆಗ್ತದೆ. ಅದಕ್ಕೆ ತೊಗೊಬರ್ತೀನಿ. ವಾರಕ್ಕೆ 2 ಸಲ ಪುಲಾವ್ ಮಾಡ್ತೀನಿ. ಮಂಡೇ ಇಲ್ಲ ಸ್ಯಾಟರ್ಡೆ, ಅದು ಮಧ್ಯದಲ್ಲಿ ಒಂದು ಸಲ. ಇದು ನೋಡಪ್ಪ, ಕೊತ್ತಂಬರಿ ಮೊದಲಿದ್ದು ಹಾಗೆ ಕೊತ್ತಂಬರಿ ಇದ್ದಿತ್ತು. ಇದು ತೆಗೆದು ತೆಗಿತೆ. ಹಾಳಾಗಲಿಲ್ಲ, ಆದರೆ ತೆಗಿತೆ, ಸರಿಯಾಗೋದಿಲ್ಲ ಹೇಳಿ. ಮತ್ತು ಈಗ ದಾಲ್ ಕಡಿ ಮಾಡೋದು ಉಂಟಲ್ಲ, ಅದಕ್ಕೆ ಯೂಸ್ ಆಗೋದು. ಈಗ ಹೊಸ ತಂದದ್ದು ಸ್ವಲ್ಪ ಕಟ್ ಮಾಡ್ಕೊಂಡು ಇಡ್ತೆ. ಈಗ ಹೀಗೆ ಚಿಕ್ಕದಾಗಿ ಅದು ಕೆಳಗಿಂದ ಬೇರೆ ಇರೋದಿಲ್ಲ, ಅದು ಕಟ್ ಮಾಡ್ಕೊಂಡು ಇಟ್ಬಿಡ್ತೆ. ಇದರಲ್ಲಿ ಸ್ವಲ್ಪ ಸೇಫ್ ಇರ್ತದೆ, ಅಂದರೆ ಪ್ಯಾಕ್ ಇರ್ತದಲ್ಲ, ನೀರು ತಾಗಿದ್ರೆ ಕೊಳ್ತು ಹೋಗ್ತದೆ. ಇದರಲ್ಲಿ ಹಾಗಿಲ್ಲ, ಸ್ವಲ್ಪ ಸೇಫ್ ಇರ್ತದೆ. ಅದು ಮೀಶೋದಲ್ಲಿ ತೊಗೊಂಡಿದ್ದೆ. ಈಗ ಅದರ ಲಿಂಕ್ ನನ್ನ ಹತ್ರ ಇಲ್ಲಾದರೆ ಹಾಕ್ತಿದ್ದೆ ನಾನು. ಹೌದು, ಲಿಂಬು ಅದರಿಂದ ಇಟ್ಟಿದ್ದೆ. ಈಗ ಸಾಯಲಿ ಇದರಲ್ಲಿ ಲಿಂಬು, ಇಮ್ಲಿ ಇದರಲ್ಲಿ ಇಟ್ಟಿದ್ದೀನಿ ಇವಾಗ. ಇಲ್ಲ, ಸೇಫ್ ಇರ್ತದೆ ಹೇಳಿ. ಯಾವಾಗ ಪಡಕ್ಕನೆ ಮಾರ್ನಿಂಗಿಗೆ ಪಡಕ್ಕನೆ ಸಿಗ್ತದೆ ಅದು. ಅದಕ್ಕೆ ಇಲ್ಲಿ ನೋಡಿ, 2, 3, 4 ಮತ್ತೊಂದರಲ್ಲಿ ಏನು ಉಂಟು, ಟೋಟಲ್ 5 ಉಂಟು. ಇದೆಲ್ಲ ಸ್ನ್ಯಾಕ್, ಅಂದರೆ ಈವ್ನಿಂಗ್ ನಾ ಕೆಲಸದಿಂದ ಬಂದ ನಂತರ ಸ್ವಲ್ಪ ತಿನ್ನಲಿಕ್ಕೆ. ಯಾವಾಗ ಒಂದು ಸಲ, ಅಂದರೆ ಹೀಗೆ ಈವ್ನಿಂಗ್ ಯಾವಾಗ ಬರ್ತಾಯಿಲ್ಲ ಎಂದು ಇರುವುದಿಲ್ಲ, ಅದಕ್ಕೆ ತಿನ್ನಲಿಕ್ಕೆ. ಇದು ಮೆತ್ತಿ ಅಂತೂ ವಾರಕ್ಕೆ 1-2 ಸಲನೂ ತಿಂತೀನಿ, ಅಂದರೆ ಹೆಲ್ತಿಗೆ ಚಲೋ ಅದು. ಮೆತ್ತಿ ಬಾಜಿ ಅದು ಮಾಡಿ ತಿಂತೀನಿ. ಹೀಗೆ ಮೇಲಿಂದ ಅದು ಕಟ್ ಮಾಡ್ಕೊಂಡು ತೆಗಿಬೇಕು. ಸ್ವಲ್ಪ ನಮ್ಮ ತಂಗಿನೂ ಹೆಲ್ಪ್ ಮಾಡ್ತಾಯಿದ್ದೆ ನನಗೆ.
ಅದು ಕಟ್ ಮಾಡಲಿಕ್ಕೆ ಪಟ ಕಟ್ ಮಾಡಬೇಕಾಗ್ತದೆ. ಅದು ಮೇಲಿಂದ ಅಷ್ಟೇ ಸ್ವಲ್ಪ ಕೊಳಿತೂ ಹೋಗ್ತದೆ. ಅದೆಲ್ಲ ಕಟ್ ಮಾಡಲಿಲ್ಲ, ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿದ್ದೀನಿ. ಆದರೆ ಇದು ಎಷ್ಟು ಬೇಗ ಮಾಡ್ತೀರಿ ನೋಡು, ಅಷ್ಟು ಬೇಗ ಚಲೋ ಮೆಂತಿ. ಎಷ್ಟು ಬೇಗ ಮಾಡ್ತಾರೆ ಅಷ್ಟು ಬೇಗ ಚಲೋ. ಅದಕ್ಕೆ ನಾಳೆಗೆ ಮಾಡಿ ಮುಗಿಸಾಕೋದು ಫುಲ್, ಅಂದರೆ ಇಲ್ಲಾಂದರೆ ಹಾಳಾಗೋಗ್ತದೆ ಜಾಸ್ತಿ ದಿವಸ ಇಟ್ಟರೆ. ಇದು ಬಟ್ಟೆಲಿ ಹಾಕಿ ಫ್ರಿಜ್ಜಲ್ಲಿ ಇದೆ ನಮ್ಮ ಫ್ರಿಜ್ಜಲ್ಲಿ ಹಾಕಿ ಬಾಕ್ಸ್ ಇಡುವ. ಹಳೆ ಫ್ರಿಜ್ LG 12 ವರ್ಷ ಆಯ್ತು ತೊಗೊಂಡು, ಇನ್ನೂ ತನಕ ಏನು ಕಂಪ್ಲೇಂಟ್ ಇಲ್ಲ. ಚಲೋ ಬರ್ತದೆ LG AC. ಈಗ ಒಂದು 2012 ತೊಗೊಂಡಿದ್ರು, ಇನ್ನೂ ತನಕ ಏನು ಕಂಪ್ಲೇಂಟ್ ಇಲ್ಲ. LG AC ಚಲೋ, LG ಫ್ರಿಜ್ ಚಲೋ ಬಂತು ನಮಗೆ. ಇದನ್ನು ಒಂದು ಸೈಡ್ ಇಟ್ಟಿದ್ದೀನಿ. ಯಾವಾಗಲೂ ಹಿಂಗೆ ಒಂದು ಸಲ ಸಿಕ್ಕಿಬಿಡ್ತದೆ. ಬಾಕ್ಸ್ ಇಡ್ತಾಯಿದ್ದೀನಿ. ಇದು ಮೊಟ್ಟೆ ಟ್ರೇ, ಇನ್ನು ಮೊಟ್ಟೆ ಹಾಕಲಿಲ್ಲ ಅದರಲ್ಲಿ, 1-2 ಇರುವುದು. ಅದು ಖಾಲಿ ಆದಮೇಲೆ ಮತ್ತೊಂದು ಬರಬೇಕು. ಇದು ಕಾಯಿ, ಹೌದು, ನಾರಿಯಲ್ ಕಡಿ ಹೇಳ್ತಾರೆ ಇದಕ್ಕೆ ಹಿಂದಿಯಲ್ಲಿ. ನಿಮಗೆ ವಿಡಿಯೋ ಹೇಗೆ ಆಯಿತು ಅಂತ ಹೇಳಿ, ಮತ್ತು ನನ್ನ ವಿಡಿಯೋ ನೋಡಿದವರಿಗೆ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್.